ಇನ್ನು ಬೆಂಗಳೂರಿನಲ್ಲಿ ಈ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಗೆ ಹಿನ್ನಡೆ ಆಗ್ತಾ ಇದೆ. ಜನರೇ ಸ್ಪಂದಿಸ್ತಾ ಇಲ್ಲ ಕರೆಕ್ಟಾಗಿ. ಸೊ ಮುಖ್ಯ ಕಾರ್ಯದರ್ಶಿ ಬೇಸರದ ಬೆನ್ನಲ್ಲೇ ಮೇಲ್ವಿಚಾರಕರಿಗೆ ಈಗ ನೋಟಿಸನ್ನು ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಮೇಲ್ವಿಚಾರಕರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ. 5ಕ್ಕಿಂತ ಕಡಿಮೆ ಮನೆ ಸಮೀಕ್ಷೆ ಮಾಡಿರುವ ಬಗ್ಗೆ ನೋಟಿಸ್. ಒಂದು ದಿನಕ್ಕೆ 5ಕ್ಕಿಂತ ಕಡಿಮೆ ಮನೆ ಯಾರು ಸಮೀಕ್ಷೆ ಮಾಡಿದ್ದಾರೆ ಅವರಿಗೆ ಸಮೀಕ್ಷೆ ಕುಂಠಿತಕ್ಕೆ 24 ಗಂಟೆಯ ಒಳಗೆ ಉತ್ತರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜನ ಸರ್ವೆಗೆ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಅತ್ತ ದರಿ ಇತ್ತ ಪುಲಿ, ಕೆಲಸ ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ. ಜನ ಕೋಆಪ್ರೇಟ್ ಮಾಡ್ತಿಲ್ಲ. ಸಮೀಕ್ಷೆ ಮಾಡಲಿಲ್ಲ ಅಂದರೆ ಸರ್ಕಾರ ಬಿಡಲ್ಲ. ದಿನಕ್ಕೆ 16 ಮನೆ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂತ ಹೇಳಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ನಿಜಕ್ಕೂ ಈಗ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಗಣತಿದಾರರು ಅಂತಂದರೆ ಯಾರು ಮನೆ ಮನೆ ಸರ್ವೆಗೆ ಹೋಗ್ತಾರೆ ಅವರು. ಜನ ಒಂದು ಕಡೆ ಕೋಆಪ್ರೇಟ್ ಮಾಡ್ತಿಲ್ಲ, ಮತ್ತೊಂದು ಕಡೆ ಸರ್ಕಾರ ಬಿಡ್ತಿಲ್ಲ. ನೋಟಿಸ್ ಬೇನೆ ನೋಟಿಸ್ ಕೊಡ್ತಾ ಇದ್ದಾರೆ. ಸೊ ಹೀಗೆ ಹೋದರೆ ಡೆಡ್ಲೈನ್ ಒಳಗಡೆ ಟಾರ್ಗೆಟ್ ರೀಚ್ ಆಗಬಹುದಾ ಅಂತ? ಟಾರ್ಗೆಟ್ ರೀಚ್ ಆಗಲ್ಲ ಅಂತಾನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗ ನಿನ್ನೆವರೆಗೆ ಆಗಿರುವಂತದ್ದು ಕೇವಲ 30% ಅಷ್ಟೇ ಸಮೀಕ್ಷೆ ಕಾರ್ಯ ಪೂರ್ಣ ಆಗಿರುವಂತದ್ದು. ಸೊ ಹಾಗಾಗಿ ಡೆಡ್ ಲೈನ್ ವಿಸ್ತರಣೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಇಲಾಖೆಗಳಿಗೆ ಅದರಿಂದ ತೊಂದರೆ ಆಗುತ್ತೆ ಕೆಲಸಗಳಿಗೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಟಾರ್ಗೆಟ್ ಇರುವಂತದ್ದು 16 ಮನೆಗಳ ಟಾರ್ಗೆಟ್. ಬಟ್ ಈಗ ಸಮೀಕ್ಷೆದಾರರ ಸಮಸ್ಯೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ವೀಕ್ ಡೇಸ್ ಅಲ್ಲಿ ಬಾಗಿಲುಗಳು ಮುಚ್ಚಿರುತ್ತೆ. ಸೊ ಮನೆಯಲ್ಲಿ ಯಾರು ಇರೋದಿಲ್ಲ. ಜೊತೆಗೆ ಲೊಕೇಶನ್ಗಳ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಡೆಡ್ ಲೈನ್ ಅನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅರ್ಧಕ್ಕರ್ಧ ಟಾರ್ಗೆಟ್ ಕೂಡ ಪೂರ್ಣ ಆಗ್ತಾ ಇಲ್ಲ. ಈಗ ಜಯನಗರ ವಾರ್ಡ್ ನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಅವರು 5 ಮನೆಯನ್ನ ಅಷ್ಟೇ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಬೆಂಗಳೂರಿನಲ್ಲಂತೂ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗಿದೆ. ಇನ್ನೊಂದು ಕಡೆಗೆ ಅರವಿಂದ್, ಬೆಂಗಳೂರಿನಲ್ಲಿ ತುಂಬಾ ಜನ ಸಮೀಕ್ಷೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಮೀನ್ಸ್ ಅಂದ್ರೆ ಹೈಕೋರ್ಟ್ ಕೂಡ ಹೇಳಿದೆ ನಿಮ್ಗೆ ಬೇಕಾದ್ರಷ್ಟೇ ಕೊಡಿ, ಸ್ವಯಂ ಪ್ರೇರಿತರಾಗಿ ಅಷ್ಟೇ ಕೊಡಿ ಅಂತ. ಸೊ ಹಾಗಾಗಿ ತುಂಬಾ ಜನ ಅದಕ್ಕೆ ಒಪ್ಕೊಳ್ತಾರೋ ಇಲ್ಲ, ಸಮೀಕ್ಷೆ ನಮ್ಗೆ ಬೇಕಾಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ. ಹೇಗೆ ಇದನ್ನು ಸಮಸ್ಯೆ ಬಗೆಹರಿಸ್ಕೋತಾರೆ, 24ನೇ ತಾರೀಕು ಒಳಗಡೆ ಮುಗಿಸ್ಕೋತಾರ ಅಂತ ನೋಡೋಣ.